ಮೋದಿಯವರು ನನಗೆ ಶಾಲೆಗೆ ಸೇರಿಸಿ ಡಿಪ್ಲೊಮೊ ತನಕ ನಾನು ವಿದ್ಯಾಭ್ಯಾಸ ಮಾಡಿ ಸಂಗೀತ ಕಲಿತು ಈ ಹಂತಕ್ಕೆ ಬಂದು ತಲುಪಿದ್ದೀನಿ. ಬುದ್ಧಿಗೇಡಿಯಾಗಿ ನಿದ್ದೆ ಕೆಡಿಸಿಕೊಂಡು ಎದ್ದು ನೋಡಲು ಕರ್ಮವೋ, ಬುದ್ಧಿಗೇಡಿಯಾಗಿ ನಿದ್ದೆ ಕೆಡಿಸಿಕೊಂಡು ಎದ್ದು ನೋಡಲು ಕರ್ಮವೋ, ಉತ್ತೊಳ್ಳು ಅಡಗಿತವ್ವ ತಂಗಿ ಈ ಅಂಗೆ, ಒತ್ತೊಳ್ಳು ಅಡಗಿತವ್ವ ತಂಗಿ ಈ ಅಂಗೆ. ಸರ್ಪದೋಷದಿಂದ ಹುಟ್ಟು ಬಂದಿತ್ತಂತೆ. ಸೊ ನಮ್ಮಪ್ಪ ತಿಳಿಲಿಲ್ಲ ಅವಾಗ. ಸೊ ತಿಳಿದೆ ಅದನ್ನ ಕಾಲಲ್ಲಿ ಒದ್ದಾಗ ಕಣ್ಣು ಹೋಯ್ತು ಅಂತ ತಿಳಿದಿರೋರು ಹೇಳ್ತಾರೆ. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ನಾಗರಾಜ್ ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೋಬೋದಾ? ಸೊ ನಾನು ಮೂಲತಃ ನನ್ನ ಹೆಸರು ಎಚ್ ನಾಗರಾಜ್ ಅಂತ. ಮೂಲತಃ ನಾನು ತವರೆಕೆರೆ, ಮಾಗಡಿ ಮುಖ್ಯ ರಸ್ತೆ ತವರೆಕೆರೆ, ಒಂದು ಪುಟ್ಟ ಗ್ರಾಮ ಕರೆಕಲ್ಪಾಳ್ಯ ಅಂತೇಳಿ ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ಸೊ ನಾನು ಹುಟ್ಟು 3 ವರ್ಷದಿಂದ ನಾನು ಅಂಧನಾಗಿ, ಹುಟ್ಟು 3 ವರ್ಷ ಮೇಲೆ ನನಗೆ ದೃಷ್ಟಿ ಕಳ್ಕೊಂಡು, ಸೊ ನಂತರ ನನಗೆ ಮಿಂಟೋ ಕಣ್ಣಾಸ್ಪತ್ರೆ ಡಾಕ್ಟರ್ ಮೋದಿಯವರು ನನಗೆ ಶಾಲೆಗೆ ಸೇರಿಸಿ ಡಿಪ್ಲೊಮೊ ತನಕ ನಾನು ವಿದ್ಯಾಭ್ಯಾಸ ಮಾಡಿ ಸಂಗೀತ ಕಲಿತು ಈ ಹಂತಕ್ಕೆ ಬಂದು ತಲುಪಿದ್ದೀನಿ. ಹೆಂಗೆ ಇದು ಅಲ್ಲ, ಕಣ್ಣು ಹೋಗಿದ್ದು ಹೇಗೆ ಅಂತ ನೀವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಕಣ್ಣು ಹೋಗಿದೆ ಅಂದರೆ ಮೂಲತಃ ಇದಕ್ಕೆ ಮುಂಚೆ ನಾನು ಹೌಸಿಂಗ್ ಬೋರ್ಡ್ ತಿಮ್ಮೇನಹಳ್ಳಿ, ಮಾಗಡಿ ಮುಖ್ಯ ರಸ್ತೆಯಲ್ಲಿ ಬರುತ್ತೆ. ಸೊ ತಿಮ್ಮೇನಹಳ್ಳಿಲಿ ವಾಸ ಇದ್ದಾಗ ಸೊ ನಾನಲ್ಲಿ ಜನನ ಆಗಿದ್ದು. ಸೊ ಅಲ್ಲಿ ಜನನ ಆದಾಗ ಅವಾಗ ಕಣ್ಣಿತ್ತಂತೆ ಹೇಳ್ತಾರೆ ನಮಗೆ ಹಿರಿಯರು. ಹುಟ್ಟು 3 ವರ್ಷ ಕಣ್ಣಿತ್ತಂತೆ. ಸೊ ಅಲ್ಲಿ ಹುತ್ತ ಬಂದಿತ್ತಲ್ಲಿ, ಸರ್ಪದೋಷದಿಂದ ಹುಟ್ಟು ಬಂದಿತ್ತಂತೆ. ಸೊ ನಮ್ಮಪ್ಪ ತಿಳಿಲಿಲ್ಲ ಅವಾಗ. ಸೊ ತಿಳಿದೆ ಅದನ್ನ ಕಾಲಲ್ಲಿ ಒದ್ದಾಗ ಕಣ್ಣು ಹೋಯ್ತು ಅಂತ ತಿಳಿದಿರೋರು ಹೇಳ್ತಾರೆ. ಸೊ ಆವಾಗ ಬೇರೆ ಹೆಸರು ಕಟ್ಟಬೇಕು ಅಂತ ಯಾರೋ ಶಾಸ್ತ್ರ ಹೇಳೋರು ಹೇಳಿದ್ರಂತೆ, ನಾಗರಾಜ್ ಅಂತ ಕಟ್ಟಬೇಕು ಅಂತ. ಕಟ್ಟಿದಾಗ ಕಣ್ಣು ಬಂತಂತೆ ಮುಂಚೆ, ಆಮೇಲೆ ಹಂಗೆ ಕಣ್ಣು ಹೋಯ್ತಂತೆ ಯಥಾಪ್ರಕಾರವಾಗಿ. ಸೊ ಅವಾಗೆಲ್ಲ ನಾಟಿ ಔಷಧಿ ಪದ್ಧತಿ, ಈ ದೇವ್ರ ಸೃಷ್ಟಿ, ದೇವರು ಎಲ್ಲ ಇರಬೇಕು, ಡಾಕ್ಟ್ರು ಇರಬೇಕು. ಸೊ ಅವಾಗ ಗೊತ್ತಾಗಿಲ್ಲ ನಮ್ಮಮ್ಮ ಪೋಷಕರಿಗೆ ಅವಾಗ. ಸೊ ಅವಾಗ ಮೋದಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಅವಾಗ ಅವ್ರು ಹೇಳಿದ್ರು, ನರಗಳೆಲ್ಲ ಹೋಗ್ಬಿಟ್ಟಿದೆ, ನೀವು ಮುಂಚೆನೇ ಕರ್ಕೊಂಬಂದಿದ್ರೆ ಏನೋ ಪ್ರಯತ್ನ ಪಡ್ಬೋದಾಯಿತು, ಬರ್ತಾಯಿತ್ತು. ಸೊ ಈಗ ಕಾಲ ಮಿಂಚಿದೆಪ್ಪ, ಈಗ ಅವನೇನು ಕೂತ್ಕೊಳ್ಳೋ ಹುಡುಗ ಅಲ್ಲ, ಒಳ್ಳೆ ವಿದ್ಯಾವಂತ ಆಗ್ತಾನೆ. ಸೊ ನೀವೇನು ಯೋಚನೆ ಮಾಡಬೇಡಿ, ನನಗೆ ಬಿಡಿ ಅವನ್ನ ಅಂತ ಹೇಳಿ ಅವರು ಒಂದು ಶಾಲೆ ಹಾಕಿ, ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ಬ್ಲೈಂಡ್, ಇಲ್ಲಿ ಜೆ ಪಿ ನಗರ ಹತ್ರ, ರಾಗಿಗುಡ್ಡ ಹತ್ರ ಇದೆ ಶಾಲೆ. ಸೊ ಅಲ್ಲಿ ನನ್ನ ವಿದ್ಯಾಭ್ಯಾಸ ಅಲ್ಲಾಯಿತು. ಸೊ ಡಿಪ್ಲೊಮೊ ತನಕ ವಿದ್ಯಾಭ್ಯಾಸ ಅಲ್ಲಾಯಿತು. ಸೊ ಇನ್ನೊಂದು ಬ್ರಾಂಚಲ್ಲಿ ಕನಪುರ ಹಾರೋಹಳ್ಳಿ ಜಕ್ಸಂದ್ರ ಅಂತ ಕನಪುರ ರಸ್ತೆ. ಸೊ ಅಲ್ಲಿ ತರಬೇತಿ ತಗೊಂಡೆ. ಈ ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಸಾಕಾಣಿಕೆ, ಸೊ ಇದರೆಲ್ಲ ತರಬೇತಿ ಕೊಟ್ಟರು. ಸೊ ಅಲ್ಲಿ ಹೈನುಗಾರಿಕೆಯಲ್ಲಿ ನಾನು ಒಂದು ದಿನಕ್ಕೆ 100 ಲೀಟ್ರ್ ಹಾಲು ಕರಿತಿದ್ದೆ. ಎಲ್ಲ ಕೆಲಸ ಮಾಡ್ಬೋದು, ನಮಗೆ ಆಗಲ್ಲ ಅಂತ ಕೆಲಸ ಯಾವುದೂ ಇಲ್ಲ, ಆಗದೇ ಇರೋಂಥ ಕೆಲಸ ಯಾವುದೂ ಇಲ್ಲ. ಸೊ ಕಣ್ಣಿಲ್ಲ ಅಂತ ಒಂದು ಕೊರತೆ ಬಿಟ್ಟರೆ ಎಲ್ಲ ಕೆಲಸ ಮಾಡ್ಬೋದು, ಯಾರಿಗೇನು ಕಮ್ಮಿ ಇಲ್ಲ ನಾವು. ಸೊ ಬಟ್ ಕಣ್ಣಿಲ್ಲ ಅಂತ ಯಾವತ್ತೂ ನಾವು ಕೊರಗಬಾರ್ದು ಅಷ್ಟೇ. ಎಲ್ಲರ ಥರ ನಾವು ಜೀವನ ಮಾಡ್ಬೋದು. ಭಗವಂತ ಹುಟ್ಟಿಸ್ತಾನೆ ಹುಲ್ಲು ನೀರು ಕೊಡಲ್ಲ ಅಂತ ಹೇಳ್ತಾರಲ್ಲ, ಹುಲ್ಲು ನೀರು ಕೊಡೋದು ಸಾಯಿಸಲ್ಲ ಅಂತ.
ನಾವು ಮುನ್ನುಗ್ಗಿ ನಾವು ಸಾಧನೆ ಮಾಡಬೇಕು ಅಷ್ಟೇ. ಹೇ 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 ಆಹಾ ಬಾನೆಗೊಂದು ಎಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು, ಆನೆಗೊಂದು ಎಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಹೆದರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆಲೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನೆಗೊಂದು ಎಲ್ಲಿದೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆ ಏತಕೆ ನಿರಾಶೆ ಏತಕೆ ಅದೇನೆ ಬಂದರೂ ಅವನ ಕಾಣಿಕೆ, ಬಾನೆಗೊಂದು ಎಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು. ಸೋ ನೈಸ್ ಸರ್, ಅಣ್ಣವ್ರ ಹಾಡು ನೆನಪು ಮಾಡಿದ್ರಿ. ಥ್ಯಾಂಕ್ ಯು ಸರ್. ಈಗ ತಾವು ಸಂಗೀತದಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರಿ ಸರ್? ಸೊ ಸಂಗೀತದಲ್ಲಿ ನಾನು ಸೀನಿಯರು ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಗುರುಗಳು 4 ಜನ ಇದ್ದರು. ಅದರಲ್ಲಿ ಒಬ್ರಿಗಿನ ಒಬ್ಬರು ವಿಭಿನ್ನ ಸಂಗೀತ ಹೇಳ್ಕೊಡೋದ್ರಲ್ಲಿ ಜನಾರ್ದನ್ ಅಂತ ಒಬ್ಬ ಅವರು ಹುಟ್ಟುತ್ತಾ ಅವರು ಅಂದರು. ಸೊ ಅವ್ರ ಹತ್ರ ಸ್ವಲ್ಪ ಕಲಿತೆ. ಆಮೇಲೆ ನಮ್ಮ ಜೀವಕಾರುಣ್ಯ ಅಂತ ಅವರ ಹತ್ರ ಸ್ವಲ್ಪ ಕಲಿತೆ. ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಲಿತೆ. ಇನ್ನೊಬ್ಬರು ಚಿಂತನಪಲ್ಲಿ ಸೂರ್ಯನಾರಾಯಣರವರು, ಅವರು ತುಂಬ ವಿಭಿನ್ನ. ಅವರು ಮುಖ ನೋಡಿದ ತಕ್ಷಣ ಹೇಳ್ಬೋದು ಯಾರ್ಯಾರ ಸಂಗೀತ ಕಲೆ, ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರಿಗೆ ಯೋಗ ಇದೆ ಅಂತ ಕರೆಕ್ಟಾಗಿ ಹೇಳ್ಬಿಡ್ತಾಯಿದ್ರು. ಆದ್ರೆ ನೋಡ್ಕೊಂಡು ಅವ್ರು ಹೇಳ್ಕೊಡ್ತಾಯಿದ್ರು. ಅವರು ಇವತ್ತಿಲ್ಲ ನಮ್ಮಲ್ಲಿ. ಇದ್ದಿದ್ರೆ ಇನ್ನು ವಿದ್ವತ್ ಮಾಡ್ಕೋಬೋದಾಯ್ತು. ನಾವು ಸೀನಿಯರ್ ಎಕ್ಸಾಮ್ ಕಟ್ಟಬೇಕಾಯ್ತು. ಅವ್ರು ಇರಲಿಲ್ಲ. ಅಷ್ಟರಲ್ಲಿ ನಾನು ಬೇರೆ ಗುರುಗಳು ಸಿಕ್ಕಿಲ್ಲ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ಬೇಕಾಗಿ ಬಂತು. ಅಂದರೆ ಸಂಗೀತದ ಅಭ್ಯಾಸ ನೀವು 3ನೇ ವರ್ಷದಿಂದ ಪ್ರಾರಂಭ ಮಾಡ್ತೀರಾ? ಹಾಂ ಸರ್. ಸೊ ನಾನು 7 ವರ್ಷದ ಶಾಲೆ ಸೇರಿಕೊಂಡಿದ್ದು. ಸೊ ಅದಕ್ಕೂ ಮುಂಚೆ ನಾವು ಆಡ್ತಾಯಿದ್ದೆ. ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಹಳೆ ಸಿನಿಮಾಗಳ ಹಾಡುಗಳೆಲ್ಲ ಆಡ್ತಿದ್ರು. ನಮ್ಮ ತಾಯಿ ಕೂಡ ಆಡ್ತಿದ್ರು ಹಳೆ ಹಾಡುಗಳು, ಪುನರ್ಜನ್ಮ, ಸೊ ಈ ಥರ ನಮ್ಮ ಸಂಸಾರ ಈ ಥರ ಆಡ್ತಿದ್ರಲ್ಲ. ಇದು ಯಾರು ಆಡಿರ್ಬೋದು ಅಂತ ನಾನು ಅವಾಗ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅವಾಗ. ನೀರಿಗಂತ ನಾನು ಬರ್ತೀನಿ,
ಚಿನ್ನಾರಿ ಚೆಲುವ ಊರ ಮುಂದೆ ತೋಟ ಮಾಡಯ್ಯ. ನೀರಿಗಂತ ನಾನು ಬರ್ತೀನಿ, ಚಿನ್ನಾರಿ ಚೆಲುವ ಊರ ಮುಂದೆ ತೋಟ ಮಾಡಯ್ಯ. ಊರ ಮುಂದೆ ತೋಟ ಮಾಡಿದರೆ ಚಿನ್ನಾರಿ ಚೆಲುವ ದನಕರ ಕಾಟ ಬಾಳ ಆಯ್ತಿಲ್ಲಿ. ಊರ ಮುಂದೆ ತೋಟ ಮಾಡಿದರೆ ಚಿನ್ನಾರಿ ಚೆಲುವ ದನಕರ ಕಾಟ ಬಾಳ ಆಯ್ತಿಲ್ಲಿ. ದನಕರ ಕಾಟ ಬಾಳಾದರೆ ಚಿನ್ನಾರಿ ಚೆಲುವ ಜಾಲಿ ಕಡಿದು ಬೇಲಿ ನಿಲ್ಲಿಸಯ್ಯ. ದನಕರ ಕಾಟ ಬಾಳಾದರೆ ಚಿನ್ನಾರಿ ಚೆಲುವ ಜಾಲಿ ಕಡಿದು ಬೇಲಿ ನಿಲ್ಲಿಸಯ್ಯ. ಜಾಲಿ ಕಡಿದು ಬೇಲಿ ನಿಲ್ಲಿಸಿದರೆ ಚಿನ್ನಾರಿ ಚೆಲುವ ಮಂಗ ಮಸಿಯ ಕಾಟ ಬಾಳಲ್ಲಿ. ಜಾಲಿ ಕಡಿದು ಬೇಲಿ ನಿಲ್ಲಿಸಿದರೆ ಚಿನ್ನಾರಿ ಚೆಲುವ ಮಂಗ ಮಸಿಯ ಕಾಟ ಬಾಳಲ್ಲಿ. ಮಂಗ ಮಸಿಯ ಕಾಟ ಬಾಳಾದ್ರೆ ಚಿನ್ನಾರಿ ಚೆಲುವ ಬಾಳಿಗೊಂದೊಂದಾಳ ನಿಲ್ಲಿಸಯ್ಯ. ಮಂಗ ಮಸಿಯ ಕಾಟ ಬಾಳಾದ್ರೆ ಚಿನ್ನಾರಿ ಚೆಲುವ ಬಾಳಿಗೊಂದೊಂದಾಳ ನಿಲ್ಲಿಸಯ್ಯ. ಬಾಳಿಗೊಂದೊಂದಾಳ ನಿಲ್ಲಿಸಿದರೆ ಚಿನ್ನಾರಿ ಚೆಲುವ ಕಾಗೆ ಕೋಗಿಲೆ ಕಾಟ ಬಾಳಲ್ಲಿ. ಬಾಳಿಗೊಂದೊಂದಾಳ ನಿಲ್ಲಿಸಿದರೆ ಚಿನ್ನಾರಿ ಚೆಲುವ ಕಾಗೆ ಕೋಗಿಲೆ ಕಾಟ ಬಾಳಲ್ಲಿ. ಕಾಗೆ ಕೋಗಿಲೆ ಕಾಟ ಬಾಳಾದ್ರೆ ಚಿನ್ನಾರಿ ಚೆಲುವ ಆಳಿನ ಕೈಗೆ ಕವಳೆ ಕೊಡಿಸಯ್ಯ. ಕಾಗೆ ಕೋಗಿಲೆ ಕಾಟ ಬಾಳಾದ್ರೆ ಚಿನ್ನಾರಿ ಚೆಲುವ ಆಳಿನ ಕೈಗೆ ಕವಳೆ ಕೊಡಿಸಯ್ಯ. ಆಳಿನ ಕೈಗೆ ಕವಳೆ ಕೊಟ್ಟರೆ ಚಿನ್ನಾರಿ ಚೆಲುವ ಜೇನುಗೂಡಿಗೆ ಏಟು ಬಿದ್ದವು. ಆಳಿನ ಕೈಗೆ ಕವಳೆ ಕೊಟ್ಟರೆ ಚಿನ್ನಾರಿ ಚೆಲುವ ಜೇನುಗೂಡಿಗೆ ಏಟು ಬಿದ್ದವು. ಜೇನುಗೂಡಿಗೆ ಏಟು ಬಿದ್ದರೆ ಚಿನ್ನಾರಿ ಚೆಲುವ ಜೇನು ತುಪ್ಪದ ಸವಿಯ ನೋಡಯ್ಯ. ಜೇನುಗೂಡಿಗೆ ಏಟು ಬಿದ್ದರೆ ಚಿನ್ನಾರಿ ಚೆಲುವ ಜೇನು ತುಪ್ಪದ ಸವಿಯ ನೋಡಯ್ಯ. ಜೇನು ತುಪ್ಪದ ಸವಿಯ ನೋಡಯ್ಯ. ಆ ಜೇನು ತುಪ್ಪದ ಸವಿಯ ನೋಡಯ್ಯ. ಜೇನು ತುಪ್ಪದ ಸವಿಯ ನೋಡಯ್ಯ. ಸೋ ನೈಸ್. ಥ್ಯಾಂಕ್ ಯು ಸರ್. ನಾಗರಾಜ್ ಸರ್, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ, ಈ ವಿಚಾರ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ನಮ್ಮ ತಂದೆ ಹನುಮಯ್ಯ ಅಂತ, ನಮ್ಮ ತಾಯಿ ಜಯಮ್ಮ ಅಂತ. ಸೊ ನಾನೇ ಹಿರಿಯ ಪುತ್ರ ಆಗಿರೋದ್ರಿಂದ ನಮ್ಮ ತಮ್ಮ ರಾಮಚಂದ್ರ ಅಂತ, ನಮ್ಮ ದೊಡ್ಡ ತಂಗಿದ್ರು 3 ಜನ ಇದ್ದಾರೆ. ದೊಡ್ಡ ತಂಗಿ ಹೆಸರು ನಾಗರತ್ನ ಅಂತ ಹೇಳ್ಬಿಟ್ಟು, ನಮ್ಮ ಎರಡನೇ ತಂಗಿ ಹೆಸರು ಅಂಜನಾದೇವಿ ಅಂತ ಹೇಳ್ಬಿಟ್ಟು, ನಮ್ಮ ಕೊನೆ ತಂಗಿ ಗಿರಿಜಾ ಅಂತ ಹೇಳಿಬಿಟ್ಟು. ಎಲ್ಲ ಬೆಂಗಳೂರಲ್ಲೇ ಇದ್ದಾರಾ? ಹಾಂ, ಎಲ್ಲ ಬೆಂಗಳೂರಲ್ಲೇ ಇದೆ ಸರ್. ಒಬ್ಬರನ್ನ ಇಲ್ಲಿ ಕುಣಿಗಲ್ ಹತ್ರ ಕೊಟ್ಟಿದ್ದೀವಿ, ಇನ್ನೊಬ್ಬರನ್ನ ಇಲ್ಲಿ ಮೋಟ್ಕನಹಳ್ಳಿ ಅಂತ ಒಂದು ಊರು. ಸೊ ಇನ್ನೊಬ್ಬರನ್ನ ಇಲ್ಲಿ ಕಂಟ್ರೋಲ್ ಸ್ಟುಡಿಯೋ. ನಿಮಗೆ ಅದೇ 3 ವರ್ಷ ಆದಮೇಲೆ ನಿಮಗೆ ಕಂಡು ಹೋಗುತ್ತೆ. ಆ ಟೈಮಲ್ಲಿ ನಿಮಗೆ ಅದ್ರ ಬಗ್ಗೆ ಅರಿವಿತ್ತಾ ನಿಮಗೆ? ನಮ್ಗೆ ಹಿಂಗಾಯಿತು ಅಂತ ನೋಡಿಲ್ಲ. ಸೊ ನನಗೆ ಅದು ಬಗ್ಗೆ ಅರಿವಿಲ್ಲ. ಬಟ್ ನಾನು
ಹೇಳ್ತಾರೆ ಇವರು, ನಿಮ್ಗೆ ಊಟ ಕೊಡ್ತಿದ್ದೆ, ನಮಗೆಲ್ಲ ನೀರು ಕೊಡ್ತಿದ್ದೆ ಅಂತ ಹೇಳ್ತಾಯಿದ್ರು ಅವಾಗ. ನನಗೆ ಅವಾಗ ಜ್ಞಾಪಕ ಇಲ್ಲ, ಅಷ್ಟೊಂದು ಜ್ಞಾಪಕ ಶಕ್ತಿ ಅವಾಗ ಇಲ್ಲವಲ್ಲ. ಬಟ್ ಈಗ ದೊಡ್ಡನ ಮೇಲೆ, ಈಗ ಒಂದು 8-9 ವರ್ಷ ಆದಮೇಲೆ ಹೇಳಿದರು, ನೀನು ಅವಾಗ ನಮಗೆಲ್ಲ ನೀರು ಕೊಡ್ತಾಯಿದ್ದೆ, ತಟ್ಟೆ ತಂದು ಕೊಡ್ತಾಯಿದ್ದೆ ಅಂತ. ಸೊ ನನಗೆ ಜ್ಞಾಪಕ ಇಲ್ಲ. ಸಂಗೀತ ವಿದ್ಯಾಭ್ಯಾಸ ಮಾಡಿದ್ಮೇಲೆ ತಾವು ಆಮೇಲೆ ನೋಡಿದ್ರೆ ಬೇರೆ ಬೇರೆ ವೃತ್ತಿಗಳು ಮಾಡ್ತೀರಿ. ಹೌದು ಸರ್. ಯಾಕಂತ ಈಗ ಸಂಗೀತದಲ್ಲಿ ಯಾಕೆ ಮುಂದುವರಿಲಿಲ್ಲ ನೀವು? ಸಂಗೀತ ಫೀಲ್ಡ್ ಆರಿಸ್ಕೋಬೋದಾಗಿತ್ತು. ಸಂಗೀತ ಫೀಲ್ಡು ಆರಿಸ್ಕೋಬೋದಾಗಿತ್ತು, ಬಟ್ ಒಳ್ಳೆ ಗುರುಗಳು ಸಿಕ್ಕಿಲ್ಲ ಒಂದು. ಸೊ ನಮಗೆ ಅವಾಗ ಆದ್ಯತೆ ಅವಾಗ ಅಷ್ಟೊಂದು ಯಾರೂ ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಯಾರು ಅವಾಗ ನಮಗೆ ದಾರಿದೀಪವಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಬರಲಿಲ್ಲ ಅವಾಗ. ಸೊ ಅವಾಗ STD ದೂರವಾಣಿಲಿ ಕೆಲಸ ಮಾಡಿದ ಬಂತು. ಸೊ ಭಾಳ ಕಷ್ಟಗಳು ಬಂತು ಅವಾಗ. ಸೊ ಊಟಕ್ಕಿಲ್ಲ, ಅವಾಗ ಭಾರಿ ತುಂಬ ಕಷ್ಟ ಇತ್ತು. ಸೊ STD ಬೂತೆಲ್ಲ ಅವಾಗ ಸಂಪಾದನೆ ಆಗ್ತಿರಲಿಲ್ಲ ಅವಾಗ. ಸೊ ನಂತರ ಸ್ವಂತದಲ್ಲ, ಬೇರೆಯವ್ರದ್ದು ಎಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಂಬಳ ಏನಿಲ್ಲ, ಕಲೆಕ್ಷನ್ ಅದು ಒಂದು ಕಲೆಕ್ಷನ್ ಆದಂಗೆ ಅವರು ದಿನಕ್ಕೆ ಒಂದು 10-20 ನಮಗೆ ಸಿಗ್ತಾಯಿತ್ತು ಅವಾಗ. ಸೊ ಆ ರೀತಿಯಲ್ಲಿ ಅವಾಗ ಒಂದು ಊಟಕ್ಕೆ ಕಷ್ಟ ಆಗಿತ್ತು. ಸೊ ಆ ಥರ ಪರಿಸ್ಥಿತಿ ಇತ್ತು ಅವಾಗ. ನಮ್ಮಲ್ಲೇ ಒಂದು ಶಾಲೆ ಮಹಾತ್ಮ ಗಾಂಧಿ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅಂತ ಪ್ರಾರಂಭ ಆಯಿತು. ಒಂದು ಹಳ್ಳಿಲಿ ಇಗ್ಲೂರು ಅಂತ, ಆನೇಕಲ್ ರೂಟ್, ಅಲ್ಲಿ ₹100 ಸಂಭಾವನೆ ಕೊಡ್ತಾಯಿದ್ರು ತಿಂಗಳಿಗೆ. ಅಲ್ಲಿ ಮಕ್ಕಳಿಗೆ, ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿ ಅಂತ ಗೊತ್ತಿರ್ಬೋದು ನಿಮಗೆ. ಸೊ ಬ್ರೈಲ್ ಲಿಪಿ ಹೇಳ್ಕೊಡ್ತಾಯಿದ್ದೆ ಮತ್ತು ಸಂಗೀತ ಹೇಳ್ಕೊಡ್ತಾಯಿದ್ದೆ. ಸೊ ಆಮೇಲೆ ನೆಕ್ಸ್ಟು ಅಲ್ಲಿ ಸರಿಯಾಗಿ ನಡೀಲಿಲ್ಲ ಶಾಲೆ. ಸೊ ಕಾರಣಾಂತರಿಂದ ಅದು ಮುಚ್ಚೋಯ್ತು. ನೆಕ್ಸ್ಟು ಸಾಯಿ ಆಶ್ರಯಧಾಮ ಶಾಲೆ ಅಲ್ಲಿ ಕಾಡಗೋಡಿ. ಸೊ ಅಲ್ಲೇ ಒಂದು ವರ್ಷ ಮಾಡಿದೆ. ಸೊ ನೆಕ್ಸ್ಟು ಇಲ್ಲಿ ಒಂದು 3 ವರ್ಷ ಚಿತ್ರಕೂಟ ಶಾಲೆ ಅಂತ ಈ BSc MA BCA ಮಕ್ಕಳಿಗೆಲ್ಲ ಹೇಳ್ಕೊಡ್ತಾಯಿದ್ದೆ, ಕಾಲೇಜ್ ಮಕ್ಕಳಿಗೆಲ್ಲ. ಕೆಲವೊಂದು 3 ವರ್ಷ ಹೇಳ್ಕೊಟ್ಟೆ. ಸೊ ಇಲ್ಲಿ ಆಯಿತು. ನೆಕ್ಸ್ಟ್ ನಾನು ರಸ್ತೆ ಬದಿಯಲ್ಲಿ ಆಡಲಿಕ್ಕೆ ಪ್ರಾರಂಭ ಮಾಡಿದಾಗ ಧರ್ಮಪೀಠ